ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು ಇದು ಒಂದು ವಿಡಿಯೋದಲ್ಲಿ. ಸೊ ನಿಮಗೆ ನೋಡಿ, ನಾನು ಆಗ್ಲೇ ಹೇಳ್ದಂಗೆ ಒಂದು ಈ 11ನೇ ಇದರಲ್ಲೂ ಕೂಡ ಒಂದು ಕಳೆಬರ ಸಿಕ್ಕಿದೆ ಅಂತ ಹೇಳ್ತಾ ಇರ್ತೀನಿ ನೋಡಿ. ಒಂದು ತಗೊಂಡೋಗ್ತಾ ಇರೋದಂತ ನೀವು ನೋಡ್ತಾ ಇರ್ಬೋದು. ನೀವು ಏನು ನಾನು ಬೆಳಗ್ಗೆಯಿಂದ ತಿಳಿಸ್ಕೊಟ್ಟಿದ್ದೆ, ಒಂದು ಧರ್ಮಸ್ಥಳದ ಹತ್ಯಾಕಾಂಡದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ನಿಗೂಢ ಅಂತಾನೆ ಹೇಳ್ಬೋದು. ಈ ಒಂದು ಏನು ಮುಸುಗುದಾರಿ ಭೀಮಾ ತೋರ್ಸ್ಕೊಟ್ಟಂತ ಜಾಗದಲ್ಲಿ 6ನೇ ಪಾಯಿಂಟ್ ನಲ್ಲಿ ಸಿಕ್ಕಂತಹ ಒಂದಷ್ಟು ಕುರುಹುಗಳು ಸಿಕ್ಕಿದಂತು. ಸೊ ಇವತ್ತು ಕೂಡ ಒಂದಷ್ಟು ಅವಶೇಷಗಳು ದೊರಕಿದೆ ಅಂತಾನೆ ಹೇಳ್ಬೋದು. ಮತ್ತೆ ಏನಂತಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಇವತ್ತಿಗೆ ಸಿಕ್ಕಿರುವಂತ ಎವಿಡೆನ್ಸ್, ಸೊ ಈ ಒಂದು ಕೇಸಿಗೆ ಇನ್ನಷ್ಟು ಪುಷ್ಟಿ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಸೊ ಈ SIT ಏನು ತನಿಖೆ ನಡೆಸ್ತಾ ಇದೆ, ಆ ಒಂದು ಕೇಸಿಗೂ ಕೂಡ ಒಂದು ಉತ್ತೇಜನ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಮತ್ತೆ ಒಂದಷ್ಟು ಜನಕ್ಕೆ ಒಂದು ಏನು ಕನ್ಫ್ಯೂಷನ್ ಇದ್ರು ಇಷ್ಟು ದಿನ, ಭೀಮಾ ಹೇಳ್ತಾ ಇರ್ತಕ್ಕಂಥ ಸತ್ಯ ಅಥವಾ ಸುಳ್ಳ ಅನ್ನೋ ಅಭಿಪ್ರಾಯ ಏನು ವ್ಯಕ್ತಪಡಿಸಿದ್ರು ಜನಗಳಲ್ಲಿ, ಒಂದು ಆತಂಕ ಗೊಂದಲ ಏನು ಉಂಟಾಗಿತ್ತು, ಅದಕ್ಕೆ ಕೂಡ ಇವತ್ತಿನ ಉತ್ತರ ಇಲ್ಲ, ಭೀಮಾ ಹೇಳ್ತಾ ಇರ್ತಕ್ಕಂಥದ್ದು ಒಂದಷ್ಟು ಸತ್ಯ ಅಂತಾನೆ ಇರ್ಬೋದು. ಯಾಕಂತಂದ್ರೆ ತೋರಿಸ್ಕೊಟ್ಟಿರ್ತಕ್ಕ ಗುರುತು ಮಾಡಿರ್ತಕ್ಕಂಥ 13 ಜಾಗಗಳಲ್ಲಿ 2 ಜಾಗಗಳಲ್ಲಿ ಈಗಾಗಲೇ ಒಂದು ಅಸ್ಥಿಪಂಜರ ಅವಶೇಷಗಳು ದೊರಕಿರ್ತಕ್ಕಂಥದ್ದು ಕೂಡ ನಮ್ಗೆ ಲಭ್ಯವಾಗಿರ್ತಕ್ಕಂಥದ್ದು ಇವತ್ತಿನ ಮಾಹಿತಿ. ಸೊ ಈಗ ಏನು ಬೆಳಗ್ಗೆ ಇವತ್ತು ನಿನ್ನೆ ರಜೆ ಇದ್ದ ಕಾರಣ ನಿನ್ನೆ ಸ್ಥಗಿತಗೊಂಡಿದ್ದ ಕಾರ್ಯಾಚರಣೆ, ಸೊ ಇವತ್ತು ಏನು ಬೆಳಗ್ಗೆ ಸುಮಾರು 11:30 12 ಗಂಟೆಗೆ ಪ್ರಾರಂಭಗೊಂಡ ಕಾರ್ಯಾಚರಣೆ. ಸೊ ಈಗ ನೋಡಿ, ಈ ಕ್ಷಣಕ್ಕೆ ಸಮಯ ನೋಡ್ತಾ ಇರ್ಬೋದು 6:20 ಆಗ್ತಾ ಇದೆ. ಸೊ ಈ ಸಮಯದಲ್ಲಿ ಇಂತಿರ್ತಕ್ಕಂಥದ್ದು SIT ತಂಡ ಹಾಗೂ ಏನು FSL ತಂಡ ಹಾಗೂ ಸ್ಥಳೀಯ ಒಂದು ಪೊಲೀಸ್ನವರೊಂದಿಗೆ ಒಳಗೆ ಹೋಗಿರ್ತಕ್ಕಂಥದ್ದು ಒಂದು ಅರಣ್ಯ ಪ್ರದೇಶದ ದಟ್ಟ ಅರಣ್ಯ ಪ್ರದೇಶ ಅಂತಾನೆ ಹೇಳ್ಬೋದು. ಅರಣ್ಯ ಪ್ರದೇಶ ಒಳಗೆ ಹೋಗಿರ್ತಕ್ಕಂಥದ್ದು ಏನ್ ನಡೀತಾ ಇತ್ತು. ಸೊ ಇವಾಗ ಹಿಂತಿರುಗದಂತೂ ನೀವು ನೋಡ್ತಾ ಇರ್ಬೋದು. ಸೊ ಇನ್ನೊಂದಷ್ಟು ಮಾಹಿತಿಗಳು ಕೂಡ ಕಲೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನು ಮುಂದೆ ಇರತಕ್ಕಂತ ತನಿಖೆ ಹೇಗೆ ಅಂತಂದ್ರೆ ಒಂದಷ್ಟು ಏನು SIT ತಂಡಕ್ಕೆ ಒಂದು ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ಇವಾಗ ಈ ಒಂದು ವಿಜುವಲ್ಸ್ ನೀವೇನ್ ನೋಡ್ತಾ ಇದ್ರಿ. ಸೊ ಒಂದು ತಿಂಗಳಿಂದ ಒಂದು ತಿಂಗಳಿಂದ ಧರ್ಮಸ್ಥಳದ ಹತ್ಯಾಕಾಂಡದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು 100 ಶವಗಳನ್ನು ಊತಿಟ್ಟಿದೆ ಅಂತ ಒಂದು ಏನು ಹೇಳಿಕೆ ಕೊಟ್ಟಲಾಗಿತ್ತು. ಆ ಒಂದು ಮುಸುಗುದಾರಿ ಭೀಮನನ್ನು ವಿಜುವಲ್ಸ್ ನೀವು ನೋಡ್ತಾ ಇದ್ರಿ. ಸೊ ಇವತ್ತು ಕೂಡ ನಿನ್ನೆ ರಜೆ ಇದ್ದ ಕಾರಣ ಕಾರ್ಯಾಚರಣೆ ಸ್ಥಗಿತಗೊಂಡಿತ್ತು. ಬಟ್ ಆದ್ರೆ ಇವತ್ತು ಕಾರ್ಯಾಚರಣೆ ಪ್ರಾರಂಭಿಸಿದ ನಂತರ ಒಂದಷ್ಟು ಅವಶೇಷಗಳು ದೊರಕಿದೆ ಅಂತ ಮಾಹಿತಿ ಲಭ್ಯವಾಗ್ತಿದೆ. ಸೊ ನಾನು ಆಗ್ಲೇ ಕೂಡ ಒಂದು ವಿಜುವಲ್ಸ್ ನಲ್ಲಿ ನಿಮ್ಗೆ ತೋರಿಸ್ಕೊಟ್ಟಿದ್ದೆ. ಆ ಒಂದು ಅವಶೇಷಗಳನ್ನ, ಕೂಡಲ್ಪಟ್ಟಿರುವ ಒಂದು ಅವಶೇಷಗಳನ್ನ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು FSL ತಂಡ ಹಾಗೂ SIT ತಂಡ. ಸೊ ಇವಾಗ ನೀವು ಏನ್ ಮಾಹಿತಿ ನೋಡ್ತಾ ಇದ್ರಿ ಅದರ ಪ್ರಕಾರಕ್ಕೆ ಮುಂದಿನ ದಿವಸಗಳಲ್ಲಿ ತನಿಖೆ ಯಾವ ರೀತಿ ಚುರುಕುಗೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕಾಗತ್ತೆ. ಮತ್ತೆ ಒಂದಷ್ಟು ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು SIT ತಂಡಕ್ಕೆ. ಮತ್ತೆ ಭೀಮಾ ಹೇಳಿರ್ತಕ್ಕಂಥದ್ದು ಸತ್ಯನ ಸುಳ್ಳ ಅನ್ನೋ ಒಂದು ಪ್ರಶ್ನೆಗೆ ಇವತ್ತು ಕೂಡ ಉತ್ತರ ಸಿಕ್ಕಂತಾಗಿದೆ. ಮತ್ತೆ ಕೆಲವರಿಗೆ ಒಂದಷ್ಟು ಗೊಂದಲ ಉಂಟಾಗಿತ್ತು. ಒಂದಷ್ಟು ಏನಾಗ್ತಿದೆ ಒಂದು ಪ್ರಕರಣಕ್ಕೆ ಸುಳ್ಳ ನಿಜಾನ ಒಂದು ಅರ್ಥ ಆಗ್ತಿದ್ರ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಅರ್ಥ ಆಗ್ತಿದ್ರ ಒಂದು ಗೊಂದಲಕ್ಕೆ ಈಡಾಗಿರ್ತಕ್ಕಂಥ ಜನಗಳಿಗೂ ಕೂಡ ಒಂದು ಉತ್ತರ ಸಿಕ್ಕಂತಾಗಿದೆ. ನೀವು ನೋಡ್ತಾ ಇರ್ಬೋದು ಈ ಒಂದು ವಿಜುವಲ್ಸ್ ನಲ್ಲಿ ರಸ್ತೆಯ ಅಕ್ಕಪಕ್ಕಗಳಲ್ಲಿ ಒಂದಷ್ಟು ಸ್ಥಳೀಯರು ಹಾಗೂ ಇಲ್ಲಿ ಓಡಾಡುತ್ತ ವಾಹನಗಳನ್ನು ನಿಲ್ಲಿಸಿ ಒಂದಷ್ಟು ನೋಡ್ತಕ್ಕಂಥ ಜನ ದಟ್ಟಣೆ ನೋಡ್ತಕ್ಕಂಥದ್ದು ಕೂಡ ನೋಡ್ಬೋದು. ಯಾಕಂತಂದ್ರೆ ರಾಜ್ಯ ಅಲ್ದನೆ ದೇಶವ್ಯಾಪಿ ಹಬ್ಕೊಂಡಿರ್ತಕ್ಕಂಥ ಒಂದು ಪ್ರಕರಣ ಅಂತಾನೆ ಹೇಳ್ಬೋದು. ಸೊ ಆ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಂತೆ ಇವತ್ತು ಅವಶೇಷಗಳ ಅಂದ್ರೆ ಅಸ್ಥಿಪಂಜರದ ಅವಶೇಷಗಳು ಹಾಗೆ ನಮಗೆ ದೊರಕಂತದ ಒಂದು ಮಾಹಿತಿ ಪ್ರಕಾರಕ್ಕೆ ಒಂದು ಸೀರೆಯೂ ಕೂಡ ಸಿಕ್ಕಿದೆ ಅಂತ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಸೊ ಹಾಗೆ ನೀವು ನೋಡಿ ಒಂದು ಪೊಲೀಸ್ ನಿಯೋಜನೆಯಂತೆ ಪೊಲೀಸ್ ಸೆಕ್ಯೂರಿಟಿ ಪ್ರಕಾರ ಒಂದಷ್ಟು ಒಳಗಡೆ ಹೋಗಿರ್ತಕ್ಕಂಥದ್ದು ಅಂದ್ರೆ ದಟ್ಟ ಅರಣ್ಯ ಪ್ರದೇಶದ ಒಳಗಡೆ ಹೋಗಿರ್ತಕ್ಕಂಥ ಒಂದು ತಂಡವೆಲ್ಲ ಆಗಮಿಸ್ತಾ ಇರ್ತಕ್ಕಂಥದ್ದು, ಹಿಂದಿರಿಸ್ತಕ್ಕಂಥದ್ದು ಇವತ್ತು ಕಾರ್ಯಾಚರಣೆ. ಸೊ ಇನ್ನು ಉಳಿದಂತಹ ಒಂದಷ್ಟು ಕಾರ್ಯಾಚರಣೆ ನಾಳೆಗೆ ಮುಂದೂಡಲಾಗಿರ್ತಕ್ಕಂಥದ್ದು. ಹಾಗೂ ಮತ್ತೆ ಇನ್ನು ಏನಂತಂದ್ರೆ ಈಗ ಆಲ್ರೆಡಿ ಭೀಮಾ ಕೊಟ್ಟಿರಂತ ಹೇಳಿಕೆಗೆ ಸಂಬಂಧಿಸಿದಂತೆ 13ನೇ ಪಾಯಿಂಟ್ ಏನಿದೆ, 13ನೇ ಸ್ಪಾಟ್ ಏನಿದೆ, 13ನೇ ಸ್ಪಾಟ್ ಕೂಡ ಒಂದು ಬಹಳ ಕುತೂಹಲ ಮೂಡಿರ್ತಕ್ಕಂಥ ಸ್ಪಾಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಲ್ಲಿ ಸಾಮೂಹಿಕವಾಗಿ ಒಂದಷ್ಟು ಶವಗಳನ್ನ ಊತಿಟ್ಟಿರ್ತೀನಿ ಅಂತ ಹೇಳಿಕೆ ಆಗಿರ್ತಕ್ಕಂಥದ್ದು ಭೀಮನ ಹೇಳಿಕೆ ಆಗಿರುತ್ತೆ. ಸೊ ಅದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಯಾಕಂದ್ರೆ ನಾಳೆ 13ನೇ ಸ್ಥಳ ಪರಿಶೀಲನೆ ಮಾಡ್ತಾರ, ಕಾರ್ಯಾಚರಣೆ ಮಾಡ್ತಾರ ಅನ್ನೋದು ಕೂಡ ನಾವು ಕಾದ್ ನೋಡ್ಬೇಕಾಗಿರುತ್ತೆ.
ವೀಕ್ಷಕರೇ, ನೀವು ನೋಡಿದ್ರಲ್ಲ ಇವತ್ತಿನ ಕಾರ್ಯಾಚರಣೆ ಮುಗಿದ ನಂತರ ಒಂದಷ್ಟು ಏನು ಮುಸುಗುದಾರಿ ಭೀಮಾ ಹೇಳಿಕೆ ಕೊಟ್ಟಿರ್ತಕ್ಕಂಥ ಒಂದು ಜಾಗದಲ್ಲಿ ಇವತ್ತು ಒಂದಷ್ಟು ಕುತೂಹಲ ಮೂಡಿಸ್ತಕ್ಕಂಥ ಸ್ಥಳ ಆಗಿತ್ತು. ಯಾಕೆಂತಂದ್ರೆ ನಿನ್ನೆ ಮೊದಲು ಗುರುತಿಸಲ್ಪಟ್ಟಿರ್ತಕ್ಕಂಥ ಒಂದು 13 ಜಾಗಗಳಲ್ಲಿ ಇವತ್ತು ಒಂದು ಜಾಗಗಳಲ್ಲಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇದೇ ಜಾಗ ಅಂತ ನಮ್ಗೆ ಇನ್ನೂ ಲಭ್ಯವಾಗಿಲ್ಲ. ಆದ್ರೆ ಸಿಕ್ಕಿರೋದಂತೂ ನಿಜ ಅಂತ ಒಂದು ಲಭ್ಯವಾಗಿರ್ತಕ್ಕಂಥ ಮಾಹಿತಿ, ಒಂದಷ್ಟು ಅವಶೇಷಗಳು ದೊರಕಿದೆ ಅಂತ ಹೇಳ್ಬೋದು. ಇವತ್ತು ಕೂಡ ನಾನು ಆಗ್ಲೇ ಹೇಳ್ದಂಗೆ ಅಂತಂದ್ರೆ ಈ ಕಾರ್ಯಾಚರಣೆಗೆ ಏನು SIT ತನಿಖೆ ಮಾಡ್ತಾ ಇದೆ, ಒಂದು ಆ ಕಾರ್ಯಾಚರಣೆಗೆ ಇನ್ನಷ್ಟು ಪುಷ್ಟಿ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಮುಂದಿನ ದಿವಸಗಳಲ್ಲಿ SIT ಕಾರ್ಯಾಚರಣೆಗೆ ಇನ್ನೊಂದು ಉತ್ತೇಜನ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈಗಾಗಲೇ ಏನು ಧರ್ಮಸ್ಥಳದ ಪ್ರಕರಣದಲ್ಲಿ ನೂರಾರು ಶವಗಳನ್ನ ಊತಿಟ್ಟಿರ್ತಕ್ಕಂಥದ್ದು ಹಾಗೂ ನೂರಾರು ತಲೆಬುಡಗಳು ತೆಗೆಯುವಂತ ಕಾರ್ಯ ಮಾಡ್ತಾ ಇದ್ದು. ಹಾಗೆ ಭೀಮನ ಹೇಳಿಕೆ ಒಂದು ಕಡೆ ಗೊಂದಲ ಉಂಟು ಮಾಡತಕ್ಕಂಥದ್ದು ಏನಾಗಿತ್ತು, ಯಾಕೆಂತಂದ್ರೆ ರಾಜ್ಯವ್ಯಾಪಿ ಅಲ್ಲದೆ ದೇಶವ್ಯಾಪಿ ಹಬ್ಕೊಂಡಿರ್ತಕ್ಕಂಥ ಈ ಒಂದು ಮಿಸ್ಟ್ರಿ ಅಂತಾನೆ, ಅಂದ್ರೆ ಧರ್ಮಸ್ಥಳ ಮಿಸ್ಟ್ರಿ ಅಂತಾನೆ ಹೇಳ್ಬೋದು. ಈ ಕ್ರೈಮ್ ನಡೆದಿರ್ತಕ್ಕಂಥದ್ದು ಸುಮಾರು 14-15 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥದ್ದು ಭೀಮನ ಹೇಳಿಕೆ ಆಗಿರುತ್ತೆ. ಆದ್ರೆ 14 ವರ್ಷಗಳ ಈಚೆಗೆ ಬಂದು ಏಕಾಏಕಿ ಬಂದು ಒಂದು ತಲೆಬುಡೆ ತೆಗೆದುಕೊಂಡು ಬಂದ ನಂತರ ಒಂದಷ್ಟು ನಾವು ಮಾಹಿತಿ, ನಾನು ಇಲ್ಲಿ ಸಂಬಂಧಪಟ್ಟಂಗೆ ಒಂದಷ್ಟು ಬೋರ್ಡ್ ಏನು ಶವಗಳನ್ನ ಓದಿಟ್ಟಿರ್ತಕ್ಕಂಥದ್ದು ನಿಜ, ನಾನು ತೆಗೆದುಕೊಡ್ತೀನಿ ಅಂತ ಏನು ನ್ಯಾಯಾಧೀಶರ ಮುಂದೆ ಬಂದು ಹೇಳಿಕೆ ಕೊಟ್ಟಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ SIT ರಚನೆ ಮಾಡೋದಕ್ಕೆ ಒಂದು ಆದೇಶ ನೀಡಲಾಗಿರುತ್ತೆ. ಅದೇ ರೀತಿ ಕಳೆದ ಒಂದು ವಾರದಿಂದನೂ ಕೂಡ ಸತತವಾಗಿ SIT ಕಾರ್ಯಾಚರಣೆ ಮಾಡಲಾಗಿರ್ತದೆ. 13 ಪಾಯಿಂಟ್ಗಳಲ್ಲಿ ಈಗಾಗಲೇ 3 ದಿನಗಳ ಹಿಂದೆ 6ನೇ ಸ್ಪಾಟ್ ನಲ್ಲಿ ಒಂದಷ್ಟು ಅವಶೇಷಗಳು ದೊರಕಿರ್ತವೆ. ಇವತ್ತು ಕೂಡ 13 ಅಂದ್ರೆ ಇವತ್ತು ಉಳಿದಿರ್ತಕ್ಕಂಥದ್ದು 11, 12, 13ನೇ ಇನ್ನು ಉಳಿದಿರ್ತಕ್ಕಂಥದ್ರಲ್ಲಿ ಅದು ಒಂದು ಅವಶೇಷಗಳು ದೊರಕಿದೆ ಅಂತ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಹಾಗೆ ವಿಜಿಲೆನ್ಸ್ ನಿಮ್ಗೆ ಆ ಒಂದು ಅವಶೇಷಗಳನ್ನ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ನಿಮ್ಗೆ ಆಲ್ರೆಡಿ ತೋರಿಸ್ಕೊಟ್ಟಿದೀವಿ. ಸೊ ಹಾಗೆ ನಾಳೆಯೂ ಕೂಡ ಈ ಒಂದು ಕಾರ್ಯಾಚರಣೆ ಮುಂದುವರಿಯುತ್ತೆ. ಏನು ಮತ್ತೆ ಇನ್ನೊಂದು ಆಗ್ಲೇ ಹೇಳ್ದಂಗೆ ಏನಂತಂದ್ರೆ 13ನೇ ಜಾಗ ಅಂತ ಯಾಕೆ ಒತ್ತಿ ಹೇಳ್ತಿದ್ದೀನಿ ಅಂತಂದ್ರೆ ಭೀಮನ ಹೇಳಿಕೆನೆ ಆ ತರ ಒಂದು ಕುತೂಹಲ ಮೂಡಿಸಿರ್ತಕ್ಕಂಥದ್ದು, ಆ ಒಂದು ಗಂಭೀರತೆ ಕೊಡುವಂತದ್ದು, ಈ ಒಂದು ಟ್ವಿಸ್ಟ್ ಕೊಡುವಂತದ್ದು ಕೂಡ ಆಗಿರುತ್ತೆ. ಸೊ ಅದೇ ರೀತಿಯಲ್ಲಿ 13ನೇ ಜಾಗ ಒಂದಷ್ಟು, ಯಾಕಂದ್ರೆ ಸಾಮೂಹಿಕವಾಗಿ ಒಂದಷ್ಟು ಶವಗಳನ್ನ ಊತಿಟ್ಟಿರ್ತಕ್ಕಂಥದ್ದು ಹೇಳಿಕೆ ಆಗಿರುತ್ತೆ. ಯಾಕಂದ್ರೆ ಮತ್ತೆ ನಾನು ನಿನ್ನೆ ತೋರಿಸುವಂತ ವಿಜುವಲ್ಸ್ ನಲ್ಲಿ ನಿಮ್ಗೆ ಪರ್ಟಿಕ್ಯುಲರ್ ತೋರಿಸಿರ್ತೀನಿ. ಆ ಒಂದು ಏನು ಸ್ನಾನಘಟ್ಟ ಆಗಿರ್ತದೆ, ದಿನತ್ರಾವತಿ ಸ್ನಾನಘಟ್ಟದ ಪಕ್ಕ ಒಂದು ರಸ್ತೆಯ ಪಕ್ಕದಲ್ಲಿ ಇರ್ತಕ್ಕಂಥ ಜಾಗ ಅದಾಗಿರುತ್ತೆ. ಯಾಕಂತಂದ್ರೆ ಎಲ್ರಿಗೂ ಅದು ಕನ್ಫ್ಯೂಷನ್, ಯಾಕಂದ್ರೆ ಇಲ್ಲಿ ಹೇಗೆ ಸಾಧ್ಯ ಅನ್ನೋ ಕ್ವಶನ್ ಕೂಡ ಆಗಿರುತ್ತೆ. ಸೊ ಈ ಒಂದು ಏನ್ ಇಲ್ಲಿ ಜಾಗ ತೋರಿಸಿಕೊಟ್ಟಿರ್ತಕ್ಕಂಥ ಜಾಗದಲ್ಲಿ, ಹಾಗೆ ಅದ್ರ ಮುಂಭಾಗದಲ್ಲಿ ಒಂದಷ್ಟು ಇಲ್ಲಿ ಸ್ಥಳೀಯರು ವಾಸಿಸ್ತಕ್ಕಂಥ ಜಾಗ ಕೂಡ ಆಗಿರುತ್ತೆ. ಅದನ್ನು ಕೂಡ ನಾಳೆ ಏನಾದ್ರು ಅಗಿತಾರ ಅಥವಾ ನಾಳೆ ಕಾರ್ಯಾಚರಣೆ ಮಾಡ್ತಾರ ಅನ್ನೋ ಕೂಡ ಇದು ನಾವು ಕುತೂಹಲದಿಂದ ಕಾಯ್ತಾ ಇದೀವಿ. ನಾಳೆಯೂ ಕೂಡ ಒಂದಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಇವತ್ತಾಗಿತ್ತು ಈ ಒಂದು ಸ್ಪೆಷಲ್ ಮಿಸ್ಟ್ರಿಯೊಂದಿಗೆ ಪ್ರಜಾಧ್ವನಿ ಟಿವಿ ನಿಮ್ಮ ಮುಂದೆ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಕೂಡ ನಿಮಗೆ ಮಾಹಿತಿ ದೊರಕಿಸಿಕೊಟ್ಟಿದೀವಿ ಅಂತ ನಾವು ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೀವು ನೋಡ್ತಿದ್ರಿ ಪ್ರಜಾಧ್ವನಿ ಟಿವಿ. ನಮಸ್ಕಾರ.